ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲಿ ಹೋದ್ಲತ್ಕೆ ನಿಮ್ ಸೊಸೆ? ಅಮೃತ, ಅಮೃತ, ಹಾ ಬಾಮ್ಮ ಇಲ್ಲಿ ಬಂದೆ. ಕುಮುದ, ಯಾಕೆ ಕಿರ್ಚ್ಕೋತಾ ಇದೀಯಾ? ಅವಳು ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ಬೇಕು ಬಿಡು. ನೀವು ಸರಿಯಾಗಿದ್ರ ಅದಕ್ಕೆ. ಈ ವಯಸ್ಸಲ್ಲಿ ಹೆಣ್ಮಕ್ಳು ಹಗ್ಲತ್ತಲ್ಲೆಲ್ಲ ಮಲ್ಗಿದ್ರೆ ಏನ್ ಚಂದ ಹೇಳಿ. ಅವಳು ಹೀಗೆ ರೂಮಲ್ಲೇ ಕೂತ್ಕೊಂಡ್ಬಿಟ್ರೆ ಅವಳು ಸುತ್ತಲೂ ಜೇಡ್ರ ಬಲೆ ಕಟ್ಕೊಳತ್ತ ಅಷ್ಟೇ. ಅದು ಹಾಗಲ್ಲ ಕುಮುದ. ಇನ್ ಹೇಗತ್ಕೆ? ನೀವು ಅವಳಿಗೆಲ್ಲ ಕೆಲಸನು ಯಾವಾಗ ಕಲಿಸ್ತೀರಾ? ಇಲ್ಲ ಎಲ್ಲ ನೀವೇ ಮಾಡ್ಕೊಂಡಿರ್ತೀರಾ? ಅಮೃತ, ಬಾಮ್ಮ ಅಮೃತ, ಕೂತ್ಕೋ. ನಾವೆಲ್ಲ ಅವರೆಕಾಯಿ ಬಿಡಿಸ್ತಾ ಇದ್ದೀವಿ, ನೀನು ಒಂಚೂರು ಕೈ ಹಾಕು. ಇರ್ಲಿ ಬಿಡು ಕುಮುದ, ಪಾಪ ಅವಳಿಗಿದೆಲ್ಲ ಅಭ್ಯಾಸ ಇರಲ್ಲ. ಏ, ನಾನೇನು ಹಾ ವಿಡಿಯೋಕ ಕರಿತಾ ಇದ್ದೀನಿ. ಅವರೆಕಾಯಿ ಬಿಡ್ಸಕ್ಕೆ ಏನು PhD ಮಾಡ್ಬೇಕಾ? ಬಾಮ್ಮ ಅಮೃತ, ನೀನು ಕೂತ್ಕೋ. ಕುಮುದ, ನೀವೇನತ್ಗೆ ಈ ತರ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೇನೆ ಮನೆಯವ್ರ ಜೊತೆ ಬೆರೆಯಕ್ಕಾಗೋದು? ನಿಮ್ ಸೊಸೆ ಶ್ರೀಮಂತರ ಮನೆ ಮಗಳು ಅಂತ ಒಂಚೂರು ದೌಲತ್ ತೋರ್ಸಲ್ಲ ನೋಡ್ರಿ ಅದಕ್ಕೆ. ಬಾ ಬಾಮ್ಮ, ಕೂತ್ಕೋ. ಬಾಯಿ ಬಾ ಬಾ ಬಾ, ಕೂತ್ಕೋ. ತಗೋ ಅವರೆಕಾಯಿ ಸುಳ್ಳು. ನಾನು ಹೇಳ್ಕೊಡ್ತೀನಿ ಬಾಮ. ಅಮೃತ, ಇಲ್ಲಿ ನೋಡಿಲಿ, ಈ ರೀತಿ ಹೆಂಗ್ ಸುಲಿಬೇಕು. ಏ ಚಂದ್ರಿ, ಬಾರೆ, ನೀನು ಸ್ವಲ್ಪ ಅವರೆಕಾಯಿ ಕೈ ಹಾಕು. ಅಮ್ಮ, ಏಯ್, ಹಾಕ್ತೀನಿ ನೋಡೋದು ಕಪಾಳಕ್ಕೆ. ಬಾ ಕೂತ್ಕೋ. ಬಯಸ್ಕೋತೀಯ ಸರಿ. ಏ ಹೋಗಮ್ಮ, ಈ ಅವರೆಕಾಳು ಬಿಡ್ಸೋದಿರ್ಲಿ, ನನ್ನ ನೇಲ್ ಪಾಲಿಶ್ ಎಲ್ಲ ಹಾಳಾಗ್ತಿದೆ ನೋಡತ್ತೆ. ನಾನು ಯಾವುದು ಬಿಡಿಸಲ್ಲ, ನೀನೇ ಬಿಡಿಸ್ಕೊ. ಏನ್ ದೊಡ್ಡ ಲಂಡನ್ ಎಲಿಜಬೆತ್ ರಾಣಿ ಇವಳು. ನೇಲ್ ಪಾಲಿಶ್ ಹಾಳಾಗತ್ತಂತ ಇವಳಿಗೆ ಅವರೆಕಾಳು ಸುಲಿದ್ರೆ. ನೀನ್ ಸುಲಿಯಮ್ಮ ಅಮೃತ, ಸುಲಿ. ಈಗಿನ ಕಾಲದವ್ರಿಗೆ ಯಾವ ಕೆಲಸನೂ ಹೇಳ್ಬಾರ್ದು ನೋಡಿ. ಅದಕ್ಕೆ ತಲೆ ಮೇಲೆ ಆಕಾಶನೇ ಬಿದ್ದಾಗ ಮಾಡ್ತಾರೆ. ಕುಮುದ, ಈಗ ನೀನ್ ಯಾಕೆ ಇದಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯ? ಏನಾಯ್ತಮ್ಮ? ಹುಳ ಹುಳ. ಅವರೆಕಾಳಲ್ಲಿ ಹುಳ ನೋಡಿ ಹೆದರ್ಕೋತಾರೇನಮ್ಮ, ಅದನ್ನ ನಿನಗೆ ತಿನ್ಬಿಡುತ್ತಾ? ಕುಮುದ, ಹೋಗ್ಲಿ ಬಿಡು, ಪಾಪ ಒಳಗದೆಲ್ಲ ಗೊತ್ತಾಗಲ್ಲ. ಅಮೃತ, ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡಮ್ಮ. ಇದೆಲ್ಲ ನಾವು ಮಾಡ್ಕೋತೀವಿ, ಹೋಗು. ಅಮೃತ, ಅಡಿಗೆ ಮನೆಯಿಂದ ಒಂದು ಪಾತ್ರೆ ತಗೊಂಬಮ್ಮ. ಅವರೆಕಾಳು ಅದ್ರಲ್ಲಿ ಹಾಕಬೇಕು. ಇನ್ನೊಂದು ಮಾತು, ನೀನೇನು ಅಂದ್ಕೊಳ್ಳಲ್ಲ ಅಂತ ನನಗೆ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ. ನೋಡಮ್ಮ ಅಮೃತ, ನಿಮ್ಮ ಅತ್ತೆಗೂ ವಯಸ್ಸಾಯ್ತು, ನಾನು ಸಹಾಯ ಮಾಡ್ತೀನಿ, ಆದರೂ ಅವ್ರಿಗೆ ಸುಸ್ತಾಗುತ್ತಲ್ಲಮ್ಮ. ಅದಕ್ಕೆ ನೀನು ಒಂದು ಚೂರು ಕೆಲಸ ಕಲ್ತ್ಕೊಂಡು ಮಾಡ್ಬೇಕಮ್ಮ. ನಿಮ್ಮತ್ತೆ ಯಾವುದಕ್ಕೂ ಯಾರನ್ನು ಕರೆಯಲ್ಲಮ್ಮ. ನೀನೇ ಕೇಳ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ನಾನು ಹೀಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡಮ್ಮ. ನಮ್ಮ ಮನೆ ಸೊಸೆಗೆ ನಾವು ಹೇಳ್ದೆ ಇನ್ಯಾರು ಹೇಳೋಕ್ಕಾಗುತ್ತೆ ಹೇಳು? ಹೋಗಮ್ಮ, ಹೋಗಿ ಪಾತ್ರೆ ತಗೊಂಡ್ ಬಾ, ಹೋಗಿ. ಅದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಇವಳು ಹೀಗೆ ಯಾವುದು ಕೆಲಸ ಮಾಡದೆ ಸುಕುಮಾರಿ ಥರ ಇದ್ರೆ ಮುಂದೆ ಸಂಸಾರ ಮಾಡೋದು ಹೇಗೆ ಹೇಳಿ? ಅಲ್ಲ ಕುಮುದ, ಅದಕ್ಕೆ ಸೊಸೆ ಬರೋದು ಯಾಕೆ ಹೇಳಿ? ಮನೆ ಜವಾಬ್ದಾರಿನೆಲ್ಲ ತಗೊಂಡು ಅತ್ತೆಗೆ ರೆಸ್ಟ್ ಕೊಡೋಕೆ ತಾನೆ. ಆದರೆ ಇಲ್ಲಿ ನೋಡಿದ್ರೆ ನೀವೇ ಎಲ್ಲ ಕೆಲಸ ಮಾಡಿಕೊಂಡು ಅವಳು ಚಾಕ್ರಿನೂ ಮಾಡ್ಕೊಂಡು ಇರಬೇಕಾಗುತ್ತೇನೋ. ನೀವೇ ಸ್ವಲ್ಪ ಯೋಚನೆ ಮಾಡಿ.
ಮಾತಲ್ಲಿ ಎಷ್ಟೇ ಹೊರಟಾಗಿದ್ರು ನಮ್ಮ ಲಕ್ಕಿನ್ ಕಂಡ್ರೆ ಎಷ್ಟು ಅಕ್ರೆ ಇವಳಿಗೆ. ಅವಳಿಗೆ ಓದಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವಳು ದೇವರಿಗೆ ತುಪ್ಪದ ದೀಪ ಹಚ್ಕೊಂಡು ಕೂತಿದ್ದಾಳೆ. ಪಾಪ. ದೇವ್ರೆ, ನಾನು ನಿನಗೆ ತುಪ್ಪದ ದೀಪ ಹಚ್ಚಿದ್ದೀನಿ, ಬೇಕಾದ್ರೆ 2 ತೆಂಗಿನಕಾಯಿ ಹೊಡಿತೀನಿ, ಆದ್ರೆ ಆ ಲಕ್ಕಿ ಅಡ್ಮಿಷನು ತಪ್ಪೋಗಾಗ್ ಮಾಡಪ್ಪ. ಏನ್ ಹೇಳ್ತಿದ್ದೀಯ ನಳಿನಿ? ರೀ, ನೀವಿವಾಗ ಬಂದ್ರಿ? ನೀನು ಕೇಳ್ಕೊಂಡಿದ್ದು ದೇವರಿಗೆ ಕೇಳಿಸೋದಕ್ಕಿಂತ ಮುಂಚೆ ನನ್ನ ಕಿವಿಗೆ ಬಿತ್ತು. ಆದ್ರೆ ಏನ್ ಪ್ರಯೋಜನ? ನಿಮ್ ಕೈಲಿ ಏನು ಮಾಡಕ್ ಆಗಲ್ವಲ್ಲ. ಏನೇ ಇದು ನಿನ್ನ ಅವತಾರ ಅಲ್ವೇ? ಮಗಳಿಗೆ ಸೋಲಾಗ್ಲಿ ಅಂತ ದೇವರಿಗೆ ಕೈ ಮುಗಿತಿದ್ಯಾ? ಕುಂತಿ ಕರ್ಣನ ಹತ್ರ ಕೇಳಿದ್ದು ಅದನ್ನೇ. ನಿಮ್ ಮಗಳು ಇವಾಗ ನನ್ನ ಪಾಲಿಗೆ ಕರ್ಣ, ಅವಳು ಪಾಸ್ ಆದ್ರೆ ನಾ ಫೇಲ್ ಆದಂಗೆ. ಮುಚ್ಚು ಬಾಯಿ. ಯಾರಿಲ್ಲ ಬಿಡಿ, ನನಗ ಅಷ್ಟು ಜ್ಞಾನ ಇದೆ. ಅವಳು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓದ್ತಿರೋದನ್ನ ನೀನೇ ನೋಡಿದ್ಯಾ? ಅವಳ ಬಗ್ಗೆ ಮನ್ಸಲ್ಲಿ ಇಷ್ಟ್ಯಾಕೆ ವಿಷಯ ತುಂಬಿಕೊಂಡಿದ್ಯಾ? ರೀ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಾನೇನು ಅವಳಿಗೆ ಕೆಟ್ಟದ್ದು ಬಯಸ್ತಿಲ್ಲ, ಒಳ್ಳೇದೇ ಬಯಸ್ತಾ ಇದ್ದೀನಿ. ಅವಳು ಮುಂದೆ ಓದದೇ ಇರೋದು ನಿಂಗೆ ಒಳ್ಳೆ ವಿಷಯನಾ? ರೀ, ಮಗಳಿಗೆ ಮದ್ವೆ ಮಾಡ್ಕೊಡೋದು ಯಾಕೆ ಹೇಳಿ? ಸುಖವಾಗಿರ್ಲಿ ಅಂತ. ಅದು ಬಿಟ್ಟು ಎಲ್ಲೋ ಒಂಟಿಯಾಗಿರ್ತೀನಿ ಅಂದ್ರೆ ನನ್ನ ಕಲವು ಚುರ್ರ ಅನ್ನಲ್ವಾ? ಅವಳು ಓದ್ತೀನಿ ಅಂತ ಹಠ ಹಿಡ್ದಿರೋದು ಬೀಗರ್ ಗೊತ್ತಾದ್ರೆ ಏನ್ ಗತಿ? ಅಯ್ಯೋ ದೇವ್ರೆ, ಅವ್ರು ಏನಾದ್ರೂ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಬಂಗಾರದ ಸಂಬಂಧ ಕೈ ತಪ್ಪ ಹೋಗಲ್ವೇನ್ರಿ? ಈ ಕೆಲ್ಸಕ್ಕೆ ಬರೆದು ಓದ್ಗೋಸ್ಕರ ಬಾಗ್ಲಲ್ಲಿ ನಿಂತಿರೋ ಭವಿಷ್ಯನ ಕಳ್ಕೊಳಕ್ಕಾಗತ್ತೇನ್ರಿ? ಅಲ್ವೇ, ಓದದೆ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಲಕ್ಕಿ ಶ್ರಮ ಹಾಕಿ ಪರೀಕ್ಷೆ ಪಾಸ್ ಮಾಡಿದಾಳೆ, ದೊಡ್ಡ ಕಾಲೇಜಿಗೆ ಸೇರಿ ಏನೋ ಸಾಧಿಸ್ಬೇಕು ಅನ್ನೋ ಕನ್ಸು ಕಂಡಿದ್ದಾಳೆ. ಕೊನೆ ಪಕ್ಷ ಆ ಕನಸಿಗೆ ಬೆಂಬಲವಾಗಿ ನಿಲ್ದೆ ಹೋದ್ರು ಸುಮ್ಮನಿದ್ಬಿಡು, ಕೇಳು ಬಯಸೋದಲ್ಲ. ನಡಿನಿ, ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟು ಜವಾಬ್ದಾರಿ ಕಳೀತು ಅಂತ ಅನ್ಕೊಳ್ಳೋದು ಸ್ವಾರ್ಥ ಅನ್ಸುತ್ತೆ ಕಣೆ. ಮದುವೆ ಒಂದೇ ಜೀವನದಲ್ಲಿ ಮುಖ್ಯ ಅಲ್ಲ. ಹೆಣ್ಣು ಮಕ್ಕಳು ಮೊದಲು ಓದಬೇಕು, ಆಮೇಲೆ ಮದುವೆ ಮಕ್ಕಳು ಮಿಕ್ಕಿದ್ದೆಲ್ಲ. ಏನಂದ್ರಿ? ಸ್ವಾರ್ಥನ? ನಾನು ಸ್ವಾರ್ಥಿನ? ನೀವ್ ಹೇಳ್ದಾಗೆ ನನ್ ಸ್ವಾರ್ಥಿನೇ ಆಗಿದ್ದಿದ್ರೆ 22 ವರ್ಷದಿಂದ ಆ ಬುದ್ಧಿ ತೋರಿಸ್ತಿದ್ದೆ. ಆ ರಾತ್ರಿ ನೀವು ಮಳೆನಲ್ಲಿ ನೆನ್ಕೊಂಡ್ ಬಂದ್ರಲ್ವಾ, ಆವಾಗ ನಾನ್ ಸ್ವಾರ್ಥಿ ಅನ್ನಿಸ್ಲಿಲ್ವಾ? ನಿಮ್ಮೊಬ್ರಿಗೆ ನಿಮ್ ಮಗಳ ಬಗ್ಗೆ ಕಾಳಜಿ ಅನ್ನೋ ಹಾಗೆ ಮಾತಾಡ್ಬೇಡಿ ನೀವು. ಕಾಳಜಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವಳ ಕನಸಿಗೆ ಕೊಳ್ಳಿ ಇಡೋ ಹಕ್ಕು ನಿನ್ಗಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಊರೆಲ್ಲ ನಿಂತು ಕೇಳಲಿ, ಆದಿ ಲಕ್ಷ್ಮೀಪುರ